ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಕೃಷ್ಣ ಪಿ ವ್ಲಾಗ್ಸ್. ಇವತ್ತು ನಾವು ಬೆಂಗಳೂರಿನಲ್ಲಿರುವ ಅತಿ ಪುರಾತನವಾದ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಈ ದೇವಸ್ಥಾನ ಬಂದು ಬೆಂಗಳೂರು ಜಿಲ್ಲೆ ಆನೇಕಲ್ಲು ತಾಲೂಕು ಬನ್ನೇರುಘಟ್ಟ ಗ್ರಾಮದಲ್ಲಿದೆ. ಸೊ ಈ ದೇವಸ್ಥಾನದ ಹೆಸರು ಬಂದು ಶ್ರೀ ಚಂಪಕಧಾಮ ಸ್ವಾಮಿ ದೇವಾಲಯ. ಇಲ್ಲಿ ವಿಷ್ಣು ದೇವರು ಚಂಪಕಧಾಮ ಸ್ವಾಮಿಯಾಗಿ ನೆಲೆಸಿದ್ದಾರೆ. ಸೊ ಈ ದೇವಸ್ಥಾನ ಬಂದು ಬೆಂಗಳೂರಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿದೆ. ಸೊ ನೀವು ಮೆಜೆಸ್ಟಿಕ್ ಬಂದರೆ ಅಲ್ಲಿಂದ ನಿಮಗೆ ತುಂಬ ಬಸ್ಗಳು ಸಿಗುತ್ತೆ. ಸೊ ಇಲ್ಲಿಗೆ ನೀವು ಬರ್ಬೋದು. ಇದು ಪಾರ್ಕಿಂಗ್ ಪ್ಲೇಸು ಎಷ್ಟು ದೊಡ್ಡದಾಗಿದೆ ನೀವು ನೋಡ್ಬೋದು. ಬನ್ನೇರುಘಟ್ಟ ಝೂ ಪಕ್ಕನೇ ಈ ದೇವಸ್ಥಾನ ಇರೋದು. ಸೊ ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇದೆ, ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಸೊ ಅದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇನ್ನೊಂದು, ಈ ದೇವಸ್ಥಾನಕ್ಕೂ ಪಾಂಡವರಿಗೂ ನಂಟಿದೆ ಅಂತ ಹೇಳ್ತಾರೆ. ಸೊ ಅದು ಕೂಡ ನಿಮಗೆ ಮುಂದೆ ಹೇಳ್ತೀನಿ. ಇಲ್ಲಿ ನೋಡ್ಬೋದು ಮೆಟ್ಲು, ನೀವು ಇಲ್ಲಿ ದೀಪ ಹಚ್ತಾರೆ, ಮುಂದ್ಗಡೆ ದೇವ್ರ ಪಾದ ಇದೆ. ಸೊ ಇಲ್ಲಿ ಮೆಟ್ಲು, ದೇವಸ್ಥಾನ ಬಂದ್ಬಿಟ್ಟು ಸ್ವಲ್ಪ ಎತ್ತರದಲ್ಲೇ ಇದೆ. ಈ ದೇವಸ್ಥಾನವು 8 ಮತ್ತು 9ನೇ ಶತಮಾನದಷ್ಟು ಹಳೆಯದಾದ ದೇವಸ್ಥಾನವಾಗಿದ್ದು ಚೋಳರ ಕಾಲದಲ್ಲಿ ನಿರ್ಮಾಣವಾದ ದೇವಾಲಯವಾಗಿದೆ ಮತ್ತು ಇದು ಶಾಸನ ಮತ್ತು ವೀರಗಲ್ಲಿನಿಂದ ತಿಳಿದು ಬಂದಿದೆ. ಮೊದಲು ಈ ಜಾಗವನ್ನು ಚಂಪಕಾರಣ್ಯ ಅಂತ ಕರೀತಾಯಿದ್ರು. ಏಕೆಂದರೆ ಚಂಪಕ ಅಂದರೆ ಸಂಪಿಗೆ. ಸೊ ಮೊದಲು ಸಂಪಿಗೆ ಮರಗಳಿಂದ ಕೂಡಿದಂತಹ ಕಾಡಾಗಿತ್ತು. ಸೊ ಅದಕ್ಕೆ ಇದನ್ನು ಚಂಪಕಾರಣ್ಯ ಅಂತ ಕರೀತಾಯಿದ್ರು. ಇಲ್ಲಿ ದೇವ್ರನ್ನ ಬಂದು ಚಂಪಕರಾಯ ಅಂತ ಕರೀತಾಯಿದ್ರು. ಸೊ ಇಲ್ಲಿ ಈಗ ಚಂಪಕಧಾಮವಾಗಿದೆ. ಸೊ ಇವಾಗೂ ಕೂಡ ದೇವಸ್ಥಾನದ ಅಕ್ಕಪಕ್ಕ ನಿಮಗೆ ಸುಮಾರು ಸಂಪಿಗೆ ಮರಗಳು ಸಿಗುತ್ತೆ. ಮತ್ತು ಇಲ್ಲಿ ದೇವ್ರಿಗೆ ಕೂಡ ಸಂಪಿಗೆ ಹೂಗಳಿಂದಲೇ ಪೂಜೆ ಮಾಡ್ತಾರೆ. ಸೊ ನಿಮಗೆ ದೇವಸ್ಥಾನದ ಆವರಣ ಒಳಗೆ ಒಂದು ಗರುಡಗಂಬ ಇದೆ, ಪಕ್ಕದಲ್ಲಿ ಮಹಾಲಕ್ಷ್ಮಿ ಸನ್ನಿಧಿ ಕೂಡ ಇದೆ. ಸೊ ಈ ಕಡೆ ಬಂದು ಊಟ ಪ್ರಸಾದ ನೀಡ್ತಾರೆ. ನೋಡಿರಿ, ಗೋಪುರ ನೋಡ್ಬೋದು ನೀವು. ದೇವಸ್ಥಾನ ಮತ್ತು ತುಂಬ ಸುಂದರವಾಗಿದೆ. ಸೊ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಶ್ರೀದೇವಿ ಭೂದೇವಿ ಜೊತೆ ಇರುವ ನಾರಾಯಣ ವಿಗ್ರಹವನ್ನು ಸಾಲಿಗ್ರಾಮ ಶಿಲೆಯಿಂದ ಮಾಡಿದ್ದಾರೆ ಮತ್ತು ಈ ದೇವಾಲಯವನ್ನು ಪಾಂಡವರಿಂದ ಸ್ಥಾಪಿಸಲ್ಪಟ್ಟಿದೆ. ಈ ದೇವಸ್ಥಾನದ ಪಕ್ಕ ವಹಿನಿಗೆರೆ ಬೆಟ್ಟ ಇದೆ. ಸೊ ಆ ಬೆಟ್ಟದ ಮೇಲೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಸೊ ನಾವು ಅಲ್ಲಿಗೂ ಕೂಡ ಹೋಗ್ತೀವಿ. ಮೊದಲು ಇಲ್ಲಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಸೊ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟು ಅಲ್ಲಿಗೆ ಹೋಗ್ತೀವಿ. ಇಲ್ಲಿ ಚಂಪಕ ಸ್ವಾಮಿ ದೇವರು ಬಂದುಬಿಟ್ಟು ವರದ ಹಸ್ತ ನೀಡ್ತಾ ಇದ್ದಾರೆ. ಸೊ ಅಂದರೆ ಇಲ್ಲಿ ಭಕ್ತರು ಏನೇ ಬೇಡ್ಕೊಂಡ್ರು ಕೂಡ ಇಲ್ಲಿ ದೇವರು ಅವರ ಆಸೆಗಳನ್ನು ನೆರವೇರಿಸ್ತಾರೆ ಅಂತ ಹೇಳ್ಬೋದು. ಮತ್ತು ದೇವಸ್ಥಾನದ ಆವರಣದಲ್ಲಿ ಒಂದು ಗರುಡಗಂಬ ಇದೆ. ಮತ್ತು ದೇವಸ್ಥಾನದ ಆಚೆ ಕೂಡ ಒಂದು ಗರುಡಗಂಬ ಇದೆ. ಅಂದರೆ ದೇವಸ್ಥಾನದ ಎದುರುಗಡೆ ಒಂದು ರೋಡ್ ಇದೆಯಲ್ವ, ಸೊ ಅಲ್ಲಿ ಕೂಡ ಒಂದು ಗರುಡಗಂಬ ಇದೆ. ಮತ್ತು ಗರುಡಗಂಬ ಮುಂದುಗಡೆ ಒಂದು ಆಂಜನೇಯ ದೇವಸ್ಥಾನ ಇದೆ. ಮತ್ತು ಗರುಡಗಂಬ ಪಕ್ಕದಲ್ಲಿ ಊರಿನ ಗ್ರಾಮ ದೇವತೆ ಆದಂತಹ ಶ್ರೀ ಚಂಪಕವಲ್ಲಿ ಮಾರಮ್ಮ ದೇವಸ್ಥಾನ ಕೂಡ ಇದೆ. ಸೊ ನೀವು ಅದನ್ನು ಕೂಡ ನೋಡಬಹುದು. ಮತ್ತು ದೇವಸ್ಥಾನ ಟೈಮಿಂಗ್ಸ್ ಬಂದು ಮಾರ್ನಿಂಗು 6ರಿಂದ 12ವರೆಗೂ ಇರುತ್ತೆ ಮತ್ತು ಈವ್ನಿಂಗು 5ರಿಂದ 7ವರೆಗೂ ಇರುತ್ತೆ. ಸೊ ಈ ದೇವಸ್ಥಾನದಲ್ಲಿ ಯುಗಾದಿ ಮತ್ತು ರಥಸಪ್ತಮಿ, ರಾಮನವಮಿ ಮತ್ತು ಈ ಶ್ರಾವಣದಲ್ಲಿ ಬರುವಂತಹ 4 ಶನಿವಾರಗಳಲ್ಲಿ ತುಂಬ ಜೋರಾಗಿ ಉತ್ಸವ ನಡೆಯುತ್ತೆ ಅಂತ ಹೇಳ್ಬೋದು. ಮತ್ತು ದೀಪಾವಳಿಯಲ್ಲೂ ಕೂಡ ವಿಷ್ಣು ದೀಪೋತ್ಸವವು ನಡೆಯುತ್ತೆ ಅಂತ ಹೇಳ್ಬೋದು. ಸೊ ಈಗ ನೋಡ್ಬೋದು, ಇಲ್ಲಿ ನೀವು ಈ ದಾರಿಯಲ್ಲಿ ಹೋಗಬೇಕಾಗಿರುತ್ತೆ ಆ ಬೆಟ್ಟಕ್ಕೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಸನ್ನಿಧಿ ಅಂತ ಬರ್ತಿದ್ದಾರೆ. ಆ ಕಡೆ ಬಂದುಬಿಟ್ಟು ನಗರ ಕಲ್ಲುಗಳಿದ್ದಾವೆ. ಸೊ ಅದ್ರ ಹಿಂದ್ಗಡೆ ಬಂದು ಈ ಕಡೆ ಬಲ್ಗಡೆ ಬಂದು ಗಣಪತಿ ಗುಡಿ ಇದೆ. ಮತ್ತು ಎಡಗಡೆ ಬಂದು ನವಗ್ರಹ ಅಂತ ಗುಡಿ ಇದೆ. ಇಲ್ಲಿ ಫ್ರೂಟ್ಸು ಮತ್ತು ಜ್ಯೂಸ್ ಮಾರ್ತಾ ಇದ್ದಾರೆ. ಬಟ್ ಇಲ್ಲಿ ಕೋತಿಗಳಿದ್ದಾವೆ, ಸ್ವಲ್ಪ ಹುಷಾರಾಗಿರಿ. ಇಲ್ಲಿ ಸುಮಾರು 200 ಮೆಟ್ಲುಗಳಿದ್ದಾವೆ. ಸೊ ನೀವು ಹತ್ತೋದಕ್ಕೇನು ಕಷ್ಟ ಅನ್ಸಲ್ಲ. ಬಟ್ ಏನಂದರೆ ಬಿಸಿಲು ಟೈಮಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಮಾರ್ನಿಂಗ್ ಅಥವಾ ಈವ್ನಿಂಗ್ ಬಂದರೆ ಇಲ್ಲಿಂದ ನೀವು ಬೆಟ್ಟದ ಮೇಲೆಯಿಂದ ಸನ್ರೈಸು ಮತ್ತು ಸನ್ಸೆಟ್ ವ್ಯೂ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ನಾವು ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನಿಮಗೆ ಬೆಟ್ಟದ ಮೇಲೆಯಿಂದ ದೇವಸ್ಥಾನದ ಗೋಪುರ ಕೂಡ ಕಾಣಿಸುತ್ತೆ. ಮತ್ತು ನಮ್ಮದು ಬೆಂಗಳೂರು ಸಿಟಿ ಕೂಡ ನಿಮ್ಮ ಮೇಲೆಯಿಂದ ಬೆಟ್ಟದ ಮೇಲೆಯಿಂದ ನೋಡಬಹುದು. ಸೊ ಇಲ್ಲಿ ಬೆಟ್ಟದ ಮೇಲೆಯಿಂದ ಒಂದು ದಾರಿ ಇದೆ. ಸೊ ಸುವರ್ಣಮುಖಿ ಅಂತ ಒಂದು ಕೊಳ ಇದೆ. ಸೊ ಅಲ್ಲಿ ಸ್ನಾನ ಮಾಡೋದ್ರಿಂದ ಚರ್ಮ ರೋಗ ವಾಸಿಯಾಗುತ್ತೆ ಅಂತ ಹೇಳಲಾಗುತ್ತೆ. ಸೊ ಅಲ್ಲಿಗೆ ಹೋಗಬೇಕು ಅಂದರೆ ಇಲ್ಲಿ ಯಾರಾದರೂ ಹೆಲ್ಪ್ ತೊಗೊಂಡು ಹೋಗಬೇಕು ನೀವು, ಅಂದರೆ ಲೋಕಲ್ ಗೈಡ್ಸ್ ಹೆಲ್ಪ್ ತೊಗೊಂಡು ಹೋಗಬೇಕು, ಅಥವಾ ನೀವು ಗುಂಪಲ್ಲಿ ಹೋಗಬೇಕು. ಸೊ ಸಿಂಗಲಾಗೆಲ್ಲ ಹೋಗೋಕ್ಕಾಗೋದಿಲ್ಲ, ಯಾಕಂದರೆ ಅದು ಬನ್ನೇರುಘಟ್ಟ ಕಾಡಿಂದನೇ ಹೋಗಬೇಕಾಗಿರೋದ್ರಿಂದ ಸ್ವಲ್ಪ ಹುಷಾರಾಗಿರಬೇಕು. ಯಾಕಂದರೆ ಪ್ರಾಣಿಗಳು ಮತ್ತು ಈ ಕರಡಿ, ಆನೆಗಳೇನಾದರೂ ಅಟ್ಯಾಕ್ ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ. ಆದ್ದರಿಂದ ಯಾರಾದರೂ ಹೆಲ್ಪ್ ತೊಗೊಂಡು ಹೋಗಬೇಕಾಗುತ್ತೆ. ಸೊ ಇಲ್ಲಿ ಬೆಟ್ಟದ ಮೇಲೆ ಜನ ಯಾರೂ ಇರಲಿಲ್ಲ, ಇಲ್ಲೆಲ್ಲ ಕಾಲೇಜ್ ಸ್ಟೂಡೆಂಟ್ಸೇ ಇದ್ದರು. ಸೊ ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ ವಿಡಿಯೋ ಮಾಡ್ಕೊಂಡು ಬರೋದಕ್ಕೆ. ಈ ಬೆಟ್ಟದ ಮೇಲಿಂದ ನಿಮಗೆ ಸಿಟಿ ವ್ಯೂ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಬಿಸಿಲಾಗಿರೋದ್ರಿಂದ ನಡೆಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಮಾರ್ನಿಂಗ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಸೊ ತಂಪಾದ ವಾತಾವರಣದಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಬೆಳಗ್ಗೆ ಬಂದರೆ ನೀವು ದೇವ್ರ ದರ್ಶನ ಕೂಡ ಮಾಡ್ಕೊಂಡು ಹೋಗ್ಬೋದು.
ಸೊ ನಾನು ಮಧ್ಯಾಹ್ನ ಬಂದಿದ್ದೀನಲ್ವ, ಸೊ ದೇವಸ್ಥಾನ ಕ್ಲೋಸ್ ಇತ್ತು. ದೇವಸ್ಥಾನದ ಎದುರುಗಡೆ ಒಂದು ಧ್ವಜಸ್ತಂಭ ಇದೆ ನೋಡಿ, ಕೆಲವೊಂದು ಮೆಟ್ಲು ಕೂಡ ಇದೆ ನೋಡಿ. ಈ ಬೆಟ್ಟನ ವಹಿನಿಗಿರಿ ಬೆಟ್ಟ ಅಂತ ಕರೀತಾರೆ. ಸೊ ಇಲ್ಲಿಂದ ನಿಮಗೆ ಸಿಟಿ ವ್ಯೂ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ. ಟೆಂಪಲ್ ಕ್ಲೋಸ್ ಆಗಿತ್ತು, ಬಟ್ ಇಲ್ಲಿ ದೇವ್ರ ಪಾದ ಇದೆ. ಸೊ ನಾನು ಇಲ್ಲಿ ನಮಸ್ಕಾರ ಮಾಡಿಕೊಂಡೆ. ಸೊ ಇಲ್ಲಿಂದ ಬನ್ನೇರುಘಟ್ಟ ಊರು ಮತ್ತು ಅರ್ಧ ಬೆಂಗಳೂರು ಸಿಟಿ ಕೂಡ ನಿಮ್ಗೆ ಇಲ್ಲಿಂದ ಕಾಣಿಸುತ್ತೆ ಅಂತ ಹೇಳ್ಬೋದು. ಸೊ ಈಗ ನಾನು ಇನ್ನೂ ಅಂದರೆ ನಿಮಗೆ ಈ ಬೆಟ್ಟದ ತುದಿವರೆಗೂ ಹೋಗ್ತಾ ಇದ್ದೀನಿ ನಾನು ಇಲ್ಲಿಂದ ನಡ್ಕೊಂಡು. ಸೊ ಇಲ್ಲಿ ಪಕ್ಕದಲ್ಲಿ ಒಂದು ಕೊಳ ಥರ ಮಾಡಿ ಅದನ್ನು ಕಬ್ಬಣದಲ್ಲಿ ಕ್ಲೋಸ್ ಮಾಡಿದ್ದಾರೆ. ಸೊ ಅದು ಏನು ಕಲ್ಯಾಣಿನೋ ಏನೋ ಅಂತ ಗೊತ್ತಿಲ್ಲ, ಬಟ್ ನನ್ನ ಪ್ರಕಾರ ಅದು ಕಲ್ಯಾಣಿ ಇರ್ಬೋದು ಅನಿಸುತ್ತೆ. ಅದನ್ನು ನೋಡಿ ಇಲ್ಲಿ ಕಬ್ಬಣದ್ದು ಜಾಲರ ಥರ ಮಾಡಿ ಕ್ಲೋಸ್ ಮಾಡಿದ್ದಾರೆ. ಸೊ ತುಂಬ ಬಿಸಿಲಿತ್ತು, ನನಗೆ ನಡೆಯೋಕ್ಕೆ ಆಗ್ತಾಯಿರಲಿಲ್ಲ. ಬಟ್ ವೀಡಿಯೋಗೋಸ್ಕರ ಎಂಡ್ವರೆಗೂ ಹೋದೆ. ಯಾರೂ ಇರಲಿಲ್ಲ, ನೀವು ನೋಡ್ಬೋದು ಅಲ್ಲಿ ಯಾರೂ ಇಲ್ಲ. ಸೊ ಪಕ್ಕದಲ್ಲಿ ನಿಮಗೆ ಇದು ಬನ್ನೇರುಘಟ್ಟ ಝೂ ಕೂಡ ಇದೆ. ಸೊ ನೀವು ದೇವಸ್ಥಾನ ನೋಡಿಕೊಂಡು ಮತ್ತು ಝೂ ಕೂಡ ಕವರ್ ಮಾಡ್ಕೋಬೋದು. ಸೊ ಇಲ್ಲಿ ನೋಡ್ಬೋದು ನೀವು ವಿಜಯ ಸ್ತಂಭ ಇದೆ, 4 ಕಲ್ಲುಗಳ ಮಧ್ಯದಲ್ಲಿ ಒಂದು ದೊಡ್ಡ ಕಲ್ಲು ಇದೆ ಅಲ್ವಾ. ಸೊ ಇದನ್ನು ವಿಜಯ ಸ್ತಂಭ ಅಂತ ಕರೀತಾರೆ. ಸೊ ಇಲ್ಲಿ ನೋಡಿ, ನಾನು ಈಗ ಈ ಬೆಟ್ಟದ ತುದಿಗೆ ಬಂದಿದ್ದೀನಿ. ಇಲ್ಲಿಂದ ನೋಡ್ರಿ ನೀವು ವ್ಯೂ ಎಷ್ಟು ಚೆನ್ನಾಗಿದೆ ಅಂತ. ಅಂದರೆ ನೀವು ಮಾರ್ನಿಂಗ್ ಬಂದರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ವ್ಯೂ, ಯಾಕೆಂದರೆ ಸೊ ಇಲ್ಲಿಂದ ನೀವು ಸನ್ರೈಸ್ ನೋಡ್ಬೋದು ಮತ್ತು ಈವ್ನಿಂಗ್ ಏನಾದರೂ ಬಂದರೆ ಸನ್ಸೆಟ್ ನೋಡ್ಬೋದು. ಸೊ ಇಲ್ಲಿಂದ ನಿಮಗೆ ವ್ಯೂ ಒಂದು ತುಂಬ ಚೆನ್ನಾಗಿರುತ್ತೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.